ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ಬರ್ಕಾತು. ನಾನು ಡಾಕ್ಟರ್ ಅಮೀರ್ ಎಚ್ ಅಂತ. ನಾನು ಜನರಲ್ ಫಿಸಿಷಿಯನ್ ಮೆಡಿಕೇರ್ ಕ್ಲಿನಿಕ್ ಸಾಯಿಲ್ 1920 ಬೆಂಗಳೂರು ಭಾರತ ದೇಶದಿಂದ. ನಾನು ಇವತ್ತು ಕ್ಲಿನಿಕಲ್ಲಿ ನೋಡ್ತೀನಿ, ತುಂಬ ಪೇಷಂಟ್ ಬರ್ತಾರೆ. ಅವ್ರಿಗೆ ತುಂಬ ಡಿಪ್ರೆಷನ್ ಇರುತ್ತೆ, ಆ್ಯಂಗ್ಸೈಟಿ ಇರುತ್ತೆ, ಮನಸ್ಸಲ್ಲಿ ತುಂಬ ಕಷ್ಟಗಳಿರುತ್ತೆ. ಇದು ಯಾಕಾಗುತ್ತೆ ಅಂದರೆ, ಸಮಾಜದಲ್ಲಿ ನಾವೇನು ಮಾಡ್ತೀವಿ, ಒಬ್ಬರಿಗೆ ತುಂಬ ಅಪಮಾನ ಮಾಡ್ತೀವಿ. ಇದರಿಂದ ಏನಾಗುತ್ತೆ, ಕೆಲವರಿಗೆ ಎಸ್ಪೆಷಲಿ ಚಿಕ್ಕ ವಯಸ್ಸಿನವ್ರಿಗೆ ತುಂಬ ಮನಸ್ಸು ನೋವಾಗಿ ಅವರು ತುಂಬ ಮನಸ್ಸನ್ನು ತಡ್ಕೊಳ್ಳದೆ ಆಗಿಬಿಡುತ್ತೆ. ಈ ಬಗ್ಗೆ ನಾವು ಎಲ್ಲರೂ ದೇವರ ಮೇಲೆ ನಂಬಿಕೆ ಇಟ್ಟಿದ ಮೇಲೆ ಒಬ್ಬರಿಗೆ ಅಪಮಾನ ಮಾಡೋದು, ಇದರ ಬಗ್ಗೆ ಕುರಾನ್ ಏನು ಹೇಳಿದೆ ಅಂದರೆ, ಇದು ಸೂರ 49, ಅದರಲ್ಲಿ ಹುಜುರಾತ್ ಅಂತ ಒಂದು ಚಾಪ್ಟರ್ ಇದೆ. ಅದರಲ್ಲಿ ವರ್ಸ್ 11 ಹೇಳಿದ್ದಾರೆ, ಯಾ ಅಯ್ಯುಹಲ್ಲಜೀನ ಆಮನು ಲಾ ಯಶ್ಕರ್ ಖೌಮನ್ ಮಿನ್ ಖೌಮಿನ್ ಅಸಾ ಅನ್ ಯಕೂನು ಖೈರನ್ ಮಿನ್ಹುಮ್ ವಲಾ ನಿಸಾವುನ್ ಮಿನ್ ನಿಸಾಯಿನ್ ಅಸಾ ಅನ್ ಯಕೂನು ಖೈರನ್ ಮಿನ್ಹುಮ್ ವಲಾ ತಲ್ಮಿಜೂನ ಅನ್ಫುಸಕುಮ್ ವಲಾ ತನಾಬಸು ಬಿ ಅಲ್ ಖಬಿ ಬಿಸಾ ಅಲಿಸ್ಮು ಅಲ್ ಫುಸೂಖು ಬಾದ ಆಲಮೀನ ವಮನ್ ಲಮ್ ಯತೂಬು ಫೌಲಾಯಿಕ ಹುಮುಸ್ ಜಾಲಿಮೂನ್. ಅಂದರೆ ಈ ಗುಂಪು ಯಾರು ದೇವರ ಮೇಲೆ ನಂಬಿಕೆ ಮಾಡಿದರೆ, ಈ ಒಂದು ಗುಂಪು ಮಾಡ್ಕೊಂಡ್ಮೇಲೆ, ನಮ್ಮ ದೇವರ ಮೇಲೆ ನಂಬಿಕೆ ಇಟ್ಕೊಳ್ಳೋದು ಒಂದು ಗುಂಪು ಮಾಡಿದ್ಮೇಲೆ, ಈ ಗುಂಪಿನ ಒಬ್ಬ ಜನ ಬೇರೆ ಜನನ ಇದು ರಿಡಿಕ್ಯೂಲ್ ಅಂದರೆ ಅವ್ರದ್ದು ಒಂದು ಅಪಮಾನ ಮಾಡೋದು. ಆಮೇಲೆ ಯಾರಾದರೂ ಆ ಗುಂಪಿನಲ್ಲಿ, ದೇವರ ಮೇಲೆ ನಂಬಿಕೆ ಇಟ್ಟವರ ಗುಂಪಿನಲ್ಲಿ ಒಂದು ಹೆಂಗಸು ಬೇರೆಯವ್ರನ್ನ ಅಪಮಾನ ಮಾಡೋದು, ನಾನು ನಿನಗಿಂತ ಒಳ್ಳೆ ದೇವರ ಭಕ್ತ ಅಂತ. ಇದೆಲ್ಲ ಹೇಳುವಾಗ ನಮಗೆ ಇಲ್ಲಿ ಏನು ಹೇಳಿದೆ ಅಂದರೆ, ಆ ಅಪಮಾನ ಮಾಡೋರಿಗೆ ಗೊತ್ತೇ ಆಗಲ್ಲ ಅಂತೆ. ಅವ್ರು ಯಾರು ಅಪಮಾನ ಮಾಡ್ತಾಯಿದ್ರೆ ಅವರು ಅಪಮಾನ ಮಾಡೋರಿಂದ ಒಳ್ಳೆಯವರು ಇರ್ಬೋದು ಅಂತ ದೇವರು ಹೇಳ್ತಾರೆ ಇಲ್ಲಿ. ಯಾವಾಗಲೂ ಒಬ್ಬರನ್ನ ಅಪಮಾನ ಮಾಡಬೇಡಿ. ಒಬ್ಬರಿಗೆ ತುಂಬ ಕೆಟ್ಟ ಅಡ್ಡ ಹೆಸರು, ನಿಕ್ ನೇಮ್ಸ್ ಅಂತಾರೆ, ಅಡ್ಡ ಹೆಸರು, ಕೆಟ್ಟ ಹೆಸರಿಂದ ಇಟ್ಕೊಂಡು ಬೈಬೇಡಿ, ಕರಿಬೇಡಿ. ಒಬ್ಬರಿಗೂ ಬೇರೆ ಬೇರೆ ಲೇಬಲ್ ಕೊಡೋದು, ನಮ್ಮ ಗುಂಪಿನ ಭಕ್ತರಲ್ಲಿ ಇಲ್ಲ, ಈ ನಮ್ಮ ಗುಂಪಿನ ಭಕ್ತರು ಆ ಗುಂಪಿಂದ ಒಳ್ಳೆಯವರು, ಇದೆಲ್ಲ ಹೇಳೋದು, ಬೇರೆಯವರಿಗೆ ಅಪಮಾನ ಮಾಡೋದು, ಇದೆಲ್ಲ ಮಾಡೋರು ತುಂಬ ದುಷ್ಟ ಅಂತ ದೇವರ ಕಣ್ಣಲ್ಲಿ ಆಗಿಬಿಡ್ತಾರೆ. ಅದಕ್ಕೆ ದಯವಿಟ್ಟು ಪಶ್ಚಾತ್ತಾಪ ಮಾಡ್ಕೊಳ್ಳಿ. ಯಾಕಂದರೆ ಇದೆಲ್ಲ ಮಾಡೋರು ತುಂಬ ದೇವರ ಕಣ್ಣಿನಲ್ಲಿ ತಪ್ಪು ಮಾಡೋರು ಅಂತ. ಅಂದರೆ ಒಂದು ಉದಾಹರಣೆಗಾದರೆ, ಒಂದು ಸ್ಕೂಲಲ್ಲಿ ನರ್ಸರಿಯಿಂದ 12th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ವರೆಗೂ ಇರುತ್ತೆ. 10th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡಲ್ಲಿ ಇರೋ ಜನ ತುಂಬ ಜ್ಞಾನ ಪಡ್ಕೋತಾರೆ. ಅವರು ಎಲ್ಲ ತಿಳ್ಕೊಂಡು ನರ್ಸರಿಯಲ್ಲಿರೋರು, ಪ್ರೈಮರಿಯಲ್ಲಿರೋರಿಗೆ ಅಪಮಾನ ಮಾಡಿದ್ರೆ ಹೆಂಗಿರುತ್ತೆ, ಆ ಥರ ನಾವು ನಡ್ಕೋತೀವಿ. ಏನೇ ಒಂದು ದೇವರ ಭಕ್ತಿಯಲ್ಲಿ ನೀವು ವಿದ್ಯೆ ಕಲಿಬೇಕಂದ್ರೆ ಎಲ್ಲ ವಿದ್ಯೆ ಒಂದೇ ಸಲ ಬರಲ್ಲ. ಒಂದು ನರ್ಸರಿ ಸ್ಟೇಜು ಇರುತ್ತೆ, ಪ್ರೈಮರಿ ಸ್ಟೇಜು ಇರುತ್ತೆ, ಮಿಡಲ್ ಸ್ಕೂಲ್ ಸ್ಟೇಜು ಇರುತ್ತೆ, ಹೈಸ್ಕೂಲ್ ಸ್ಟೇಜು ಇರುತ್ತೆ, PUC ಸ್ಟೇಜು ಇರುತ್ತೆ, ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಸ್ಟೇಜು ಇರುತ್ತೆ. ಎಲ್ಲರಿಗೂ ಅದೇ ಮಟ್ಟಿಗೆ ಜ್ಞಾನ ಇರಲ್ಲ. ಸೊ ನಮಗೆ ಸ್ವಲ್ಪ ಜ್ಞಾನ ಬಂದುಬಿಟ್ರೆ ಬೇರೆಯವರಿಗೆ ಅಪಮಾನ ಮಾಡೋದು, ಬೇರೆ ಕೆಟ್ಟ ಹೆಸರಿಂದ ಕರೆಯೋದು, ಏನೇನೋ ತಪ್ಪು ಮಾಡಿದ್ದೀರಾ ಅಂತ ಬೈಯೋದು, ಇದೆಲ್ಲ ನಾವು ತಿದ್ಕೋಬೇಕು. ದಯವಿಟ್ಟು ಒಬ್ಬರಿಗೆ ಬೈಕೊಂಡು ಎಲ್ಲರಿಗೆ ಕಾಮಿಡಿಯನ್ಸು, ಜೋಕರ್ಸ್ ಮಾಡಬೇಡಿ. ಇದನ್ನು ದಯವಿಟ್ಟು ಯೋಚಿಸಿ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದು ಚಾಪ್ಟರ್ 49ನಲ್ಲಿ ವರ್ಸ್ 11. ಜಜಾಕಲ್ಲಾಹು ಖೈರ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.